ಮೇಡಮ್, ನಾನು ಮನೆ ಒಳಗೆ ಹೋಗ್ಬೇಕಾದ್ರೆ ನಾನಾಗಿರ್ಬೇಕಂತ ಅಂದ್ಕೊಂಡು ಹೋದವನು. ನಾನು ಹೊರಗಡೆ ಹೇಗೆ ಮಾತಾಡ್ತಿದ್ನಿ, ಹೇಗೆ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳ್ತಿದ್ನಿ, ನಾನು ಅದೇ ಥರ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಎಲ್ಲೂ ಕೂಡ ಬಯಾಸ್ಡ್ ಆಗಿ ಯಾರನ್ನೋ ಒಬ್ಬರನ್ನ ಮೆಚ್ಚೋಕ್ಕೋಸ್ಕರ ನಾನು ಮಾತಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಆ ಒಂದು ಮನಸ್ಥಿತಿ ನನಗೆ ಒಳಗಡೆನೂ ಇತ್ತು ಮತ್ತು ಹೊರಗಡೆನೂ ಅದೇ ರೀತಿ ಇದ್ದೆ. ನಾನು ಒಳಗಡೆ ಹೋದ್ಮೇಲೆ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದೀನಿ. ಬಿಟ್ಟರೆ ಯಾರಿಗೋ ಒಬ್ಬರಿಗೆ ಶುಗರ್ ಕೋಟೆಡ್ ಆಗಿ ಆ ಥರ ಮಾತಾಡೋದು, ಅದನ್ನೇ ಹೇಳೋವಂಥದ್ದು ಅದೆಲ್ಲೂ ನನಗೆ ಇರಲಿಲ್ಲ ಮನಸ್ಸಲ್ಲಿ. ಸೊ ಅದು ನಿಮ್ಮ ಸ್ಟ್ರೆಂತ್ ಅಂತಾನೆ. ಸ್ಟ್ರೆಂತ್ ಮೇಡಮ್, ಸ್ಟ್ರೆಂತ್. ಈಗಲೂ ನೀವು ಅಷ್ಟೇ ಹೊರಗಡೆ ಬಂದಮೇಲೆ ಅಷ್ಟೇ ಸ್ಟ್ರೇಟ್ ಫಾರ್ವರ್ಡ್ ಮೇಡಮ್. ತಪ್ಪು ಸರಿ ತಪ್ಪು ಮಾಡಿದ್ದೀನಿ ಅಂದರೆ ನಾನು ಒಪ್ಕೋತೀನಿ. ತಪ್ಪು ಮಾಡಿಲ್ಲ ಅಂದರೆ ನಾನು ಮಾಡಿಲ್ಲ ಅಂತ ವಾದ ಮಾಡ್ತೀನಿ. ಅದು ಬಿಟ್ಟರೆ ಅದರಲ್ಲಿ ತಪ್ಪು ಮಾಡದೇ ಇದ್ದಿದ್ರೆ ತಪ್ಪು ಮಾಡಿದ್ದೀನಿ ಅಂತ ಹೇಳೋದು ತಪ್ಪು, ಅದನ್ನು ನಾನು ಒಪ್ಕೊಳ್ಳಲ್ಲ. ಸುರೇಶ್ ಕಡೆಯಿಂದ ತಪ್ಪಾಗಿದೆಯಾ? ಹೌದು, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೇನಿದೆ ನಾನು ಶಿಕ್ಷೆ ತೊಗೋತೀನಿ. ತಪ್ಪು ಮಾಡಿದ್ರೆ ಯಾಕೆ ಅದನ್ನು ಅಪರಾಧ ನನ್ನ ಮೇಲೆ ತೊಗೋಬೇಕು? ಈ ಥರ ನಾನು. ಹೀಗಿರುವಾಗ ನೀವು ಈ ಒಂದು ಹೊಸ ಕಾನ್ಸೆಪ್ಟಲ್ಲಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿದ್ದು, ಅಂದರೆ ಸ್ವರ್ಗ ನರ್ಕ ಅನ್ನೋ ಒಂದು ಹೊಸ ಕಾನ್ಸೆಪ್ಟು ಆಡಿಯನ್ಸ್ಗೂ ಕೂಡ ಹೇಗಿರುತ್ತಪ್ಪ ಅನ್ನೋ ಒಂದು ಕ್ಯೂರಿಯಾಸಿಟಿ. ಫಸ್ಟ್ ಟೈಮ್ ನೀವು ನರ್ಕಕ್ಕೆ ಹೋದಂಥ ಕಂಟೆಸ್ಟೆಂಟ್ಗಳಲ್ಲಿ ನೀವು ಒಬ್ಬರು. ಅಂದ್ಕೊಂಡಿದ್ರಾ ಅಥವಾ ಅಲ್ಲಿಗೆ ಹೋದ್ಮೇಲೆ ಮೊದಲ 2 ವಾರಗಳು ಅಲ್ಲಿ ಕಳೆದ ದಿನಗಳು ಹೇಗಿತ್ತು? ಮೇಡಮ್, ಇವಾಗಲೂ ನಾನು ಏನು ಮಿಸ್ ಮಾಡ್ಕೋತೀಯ ಮನೇಲಿ ಅಂತ ಕೇಳಿದ್ರೆ ನರಕ ಸ್ವರ್ಗನ ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ಅದು ಕಾನ್ಸೆಪ್ಟ್ ಸೀಸನ್ ಪೂರ್ತಿ ಹಾಗೆ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸ್ವರ್ಗದಲ್ಲಿರೋರಿಗೆ ನರ್ಕದ ವ್ಯಾಲ್ಯೂ ಏನಂತ ಗೊತ್ತಾಗಿರಲಿಲ್ಲ. ನರ್ಕದಲ್ಲಿರೋರಿಗೆ ಆಲ್ರೆಡಿ ನಾವು ಸ್ವರ್ಗ ನೋಡಿಬಿಟ್ಟಿದ್ವಿ, ಹೊರಗಡೆ ಸ್ವರ್ಗ ನೋಡೇ ನಾವು ನರ್ಕಕ್ಕೆ ಹೋಗಿದ್ವಿ. ಅದು ಹಾಗೆ ಇದ್ದಿದ್ರೆ ಇಡೀ ಮನೆಯವ್ರಿಗೆ ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಅನ್ನೋದೆಲ್ಲವೂ ಅರ್ಥ ಆಗಿರೋದು ಆ ಮನೆಯಲ್ಲಿ ಅಂತ ಅನಿಸುತ್ತೆ. ನೀವು ನರ್ಕದಲ್ಲಿ ಇದ್ದು ವಾಪಸ್ ಸ್ವರ್ಗಕ್ಕೆ ಬಂದಾಗ ಯಾವುದನ್ನ ತುಂಬ ಕಲಿತು ಈ ಕಡೆಗೆ ಬಂದ್ರಿ ಅಂತ ಅನಿಸುತ್ತೆ? ಯಾವ ವಿಷಯ? ಒಂದು ಊಟದ ವ್ಯಾಲ್ಯೂ, ಮಾತಾಡೋದು, ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದು, ಯಾವ ಥರ ಪದ ಬಳಕೆ ಮಾಡಬೇಕು ಅನ್ನೋದು. ಎಲ್ಲರೂ ವಿರೋಧ ಕಟ್ಕೊಂಡಿದ್ದೆ ನಾನು ನರಕದಲ್ಲಿದ್ದಾಗ. ಆ ವಿರೋಧ ಕಟ್ಕೊಂಡ್ರೆ ಏನೂ ಇಲ್ಲ ನಮ್ಮ ಜೀವನದಲ್ಲಿ, ಎಲ್ಲವೂ ಕ್ಷಣಿಕ ಮಾತ್ರ. ಎಲ್ಲರ ಜೊತೆ ಬೆರಿಬೇಕು, ಎಲ್ಲರ ಜೊತೆ ಕೂಡಬೇಕು ಅನ್ನೋದು ಇಡೀ ಮನೆಯವರು ವಾದ ಆಗಿತ್ತು. ಆ ಥರನೇ ಇರಬೇಕು ಅಂತ ನಿರ್ಧಾರ ಮಾಡಿ ಹಾಗೆ ಅದನ್ನು ನನ್ನ ಲೈಫಲ್ಲೂ ನಾನು ಅದನ್ನು ಹಾಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ಅದನ್ನು ತುಂಬ ಚೆನ್ನಾಗಿ ಆಡಬೇಕು. ಹೀಗಿರುವಾಗ ನಿಮ್ಮ ಕಾಲು ಪೆಟ್ಟಾಗೋಯ್ತು, ಅದು ನಿಮಗೆ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ಮೈನಸ್ ಆದಂಗೆ ಆಯಿತು ಅನಿಸುತ್ತೆ. ಕಾಲು ಪೆಟ್ಟಾದಮೇಲೆ ನೀವು ಈ ಟಾಸ್ಕಲ್ಲಿ ಇನ್ವಾಲ್ವ್ ಆಗಿದ್ದ ರೀತಿ ಇರ್ಬೋದು, ಅಥವಾ ಮೆಂಟಲಿ ನಿಮ್ಗೆ ಅದು ಯಾವ ರೀತಿ ಎಫೆಕ್ಟ್ ಮಾಡ್ತು ಅನಿಸುತ್ತೆ? ಮೇಡಮ್, ಮೆಂಟಲಿ ಏನು ನನಗೆ ಅದು ಎಫೆಕ್ಟ್ ಮಾಡಿಲ್ಲ ಆ್ಯಕ್ಚುಲಿ. ಪ್ರತಿ ವಾರ ವೀಕೆಂಡಲ್ಲಿ ಸುದೀಪ್ ಸರ್ ಬಂದಾಗ ಹೇಳೋರು, ಅದನ್ನು ನಾನು ಸ್ಪೋರ್ಟಿವ್ ಆಗಿ ತೊಗೋತಾ ಇದ್ದೆ. ಆ ಸ್ಪೋರ್ಟಿವ್ನೆಸ್ಸಿಂದ ನಾನು ಮೆಂಟಲಿ ನಾನು ಹೇಗಿರಬೇಕು ಹಾಗೇ ಇದ್ದೆ ನಾನು. ಅದು ಸುದೀಪ್ ಸರ್ ಕೊಡ್ತಾ ಇರೋವಂಥ ಸ್ವಲ್ಪ ಟಿಪ್ಸ್ಗಳು ನಮಗೆ ವರ್ಕ್ ಆಗ್ತಾಯಿತ್ತು ಒಳಗಡೆ. ಆ ಒಂದು ಇದರಿಂದ ನಾನು ಅದನ್ನು ಕಾಲು ನೋವನ್ನೇ ಮರೆತುಬಿಟ್ಟು ನಾನು ಆಟನ ಆಡ್ತಾ ಇದ್ದೆ. ಬಟ್ ನೋವು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ, ಫಿಸಿಕಲ್ ಪೇನ್? ನಮ್ಮ ಆ ಥರ ನೋಡೋಕೆ ಬಂದರೆ ಅವೇ ರೀಸನ್ಗಳಾಗ್ತವೆ ಅಲ್ಲಿ ಮನೆಯವ್ರಿಗೆಲ್ಲ. ಕಳಪೆಗಾಗಲಿ ನಾಮಿನೇಷನ್ಗಾಗಲಿ ಎಲ್ಲವೂ ಅದೇ ರೀಸನ್ಗಳಾಗ್ತವೆ. ಅದಕ್ಕೆ ನಾನು ಆಸ್ಪದ ಕೊಡಬಾರ್ದು ಅಂತ ನಾನು ಆಟ ಆಡ್ತಾ ಇದ್ದೆ.